ಹಾಯ್ ಎಲ್ರಿಗೂ ನಮಸ್ಕಾರ. ಲೋಕ್ ದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ಬೆಳಗಾವಿಯ ಆಂಜನೇಯ ನಗರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಮದನ್ ಕುಮಾರ್ ಫೌಂಡೇಶನ್ ವತಿಯಿಂದ ಶಾಲಾ ಕಿಟ್ ವಿತರಣೆ ಮಾಡುವುದರ ಜೊತೆಗೆ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಮಹತ್ವದ ಕರೆ ನೀಡಲಾಯಿತು. ಇವತ್ತು ಮದನ್ ಕುಮಾರ್ ಫೌಂಡೇಶನ್ ವತಿಯಿಂದ ಅವರ ಕುಟುಂಬ ಪೂರ್ಣ ಸಮಾಜ ಸೇವೆಗೆ ನಿಂತಿದ್ದು ಕಂಡು ಭಾಳ ಹೆಮ್ಮೆ ಆಯಿತು. ಹಾಗೆಯೇ ಅನೇಕ ಶಾಲೆಗಳು ಈ ಮಾಂತೇಶ್ ನಗರ ಏರಿಯಾದಲ್ಲಿ MMBXನಲ್ಲಿ ಅವರು ಇದು ಸೇವೆ ಮಾಡ್ತಾ ಬಂದಿದ್ದಾರೆ. ಇವತ್ತು ನನ್ನನ್ನು ಅತಿಥಿಯಾಗಿ ಆಂಜನೇಯ ನಗರದ ಪ್ರಾಥಮಿಕ ಸರ್ಕಾರಿ ಶಾಲೆಗೆ ಕರೆಸಿದಾಗ ನನಗನ್ನಿಸ್ತು, ಇಡೀ ಪರಿವಾರ ತಮ್ಮ ಕಷ್ಟದ ನೆನಪು ಮಾಡಿಕೊಂಡು ಇನ್ನು ಬರುವಂಥ ಮಕ್ಕಳಿಗೆ ಕಷ್ಟ ಬರಬಾರ್ದು ಅಂತೇಳಿ ದಾನ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಪರಿವಾರ ಸಮೇತವಾಗಿ ದಾನಿಗಳು ನಾನು ನೋಡಿದ್ದು ಇವತ್ತೇ. ಹೀಗಾಗಿ ನನಗೆ ಆನಂದ ಆಯಿತು. ಜೊತೆಗೆ ಈ ರೀತಿ ಜನರು ಈ ಸಮಾಜಕ್ಕೆ ಬೇಕು ಅಂತ ಅನ್ನಿಸ್ತು. ಇವತ್ತು ಸಮಾಜದಲ್ಲಿ ಸರ್ಕಾರಿ ಶಾಲೆಗಳು ಅಂದರೆ ಕಲಿಸುವಂಥ ಗುರುಗಳು ಹಿಡಿದು ಎಜುಕೇಷನ್ ಆಫೀಸರ್ ಹಿಡಿದು ಇವರು ತಮ್ಮ ಮನಸ್ಸಿನ ಸಾಕ್ಷಿಯಾಗಿ ಕೆಲಸ ಮಾಡ್ತಿದ್ದರು ಅಂತಂದರೆ ಶಾಲೆಗಳು ಉಳಿತವೆ, ಮಕ್ಕಳು ಹೆಚ್ಚು ಬರ್ತಾರೆ. ಆದರೆ ಸರ್ಕಾರಿ ಶಾಲೆಗಳು ಬಿಟ್ಟು ಪ್ರೈವೇಟ್ ಶಾಲೆಗಳು ಭಾಳ ಹೆಚ್ಚಾಗ್ತಾ ಇದ್ದಾವೆ. ಅಲ್ಲಿ ಕಮರ್ಷಿಯಲ್ ಹೆಚ್ಚು ನಡೆದಿದ್ದರಿಂದ ನಮ್ಮ ಕನ್ನಡ ಶಾಲೆಯಲ್ಲಿ ಓದಿಸುವಂಥ ಪ್ರಾಥಮಿಕ ಶಾಲೆಯಲ್ಲಿ ಓದಿಸುವಂಥ ಗುರುಗಳು ಕೂಡ ತಮ್ಮ ಮಕ್ಕಳನ್ನು ಪ್ರೈವೇಟ್ ಶಾಲೆ ಹಾಕಿಸಿದ್ರು ಅಂದರೆ ಸರ್ಕಾರದ ಶಾಲೆಗಳು ಉಳಿದು ಭಾಳ ಕಷ್ಟ ಆಗ್ತದೆ. ಹೀಗಾಗಿ ಎಲ್ಲ ಜನಪ್ರತಿನಿಧಿಗಳು ಜೊತೆಗೆ ಸರ್ಕಾರದ ಅಧಿಕಾರಿಗಳು ಹಾಗೂ ಶಾಲೆಯ ಸಿಬ್ಬಂದಿ ತಮ್ಮ ಮಕ್ಕಳನ್ನು ತಾವು ಕಲಿಸುವಂಥ ಪ್ರಾಥಮಿಕ ಶಾಲೆಯಲ್ಲಿ ಹಾಕಬೇಕು. ಆಗ ಮಾತ್ರ ಸಮಾಜದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳು ಉಳಿತವೆ. ಕಾರಣ ಇಷ್ಟೇ, ನಾನು ಸಣ್ಣವನಿದ್ದಾಗ ಪ್ರಾಥಮಿಕ ಶಾಲೆಯಲ್ಲಿ ಓದಿದ್ದೇನೆ, ಆ ಶಾಲೆಗಳು ಈಗ ಕಾಣ್ತಾ ಇಲ್ಲ. ಯಾವಾಗ ನಾವು ಆ ಮಕ್ಕಳನ್ನು ಎಲ್ಲ ಜಾತಿ ಮತ ಪಂಥ ಭಯದ ಭಾಷೆ ಎಲ್ಲ ಮರೆತು ಅವ್ರು ಯಾರು ಅಂತ ನಮಗೆ ಗೊತ್ತಿರಲಿದ್ದರೂ ಪ್ರೀತಿಯಿಂದ ಒಂದೇ ಕೋಣೆಯಲ್ಲಿ ಹೊಡೆದಾಡ್ತಾ ಇದ್ದೀವಿ, ಕಲಿತಾ ಇದ್ದೀವಿ. ನಾವು ಗುರುಗಳನ್ನು ಕಂಡಾಗ ಅವರು ರಸ್ತೆಯಲ್ಲಿ ನಾವು ಸಿಕ್ಕರೂ ಕೂಡ ಅವರು ನಮ್ಮನ್ನು ಬಡಿದು ಅಲ್ಲಿಗೆ ಬರಲಿಲ್ಲ ಯಾಕಂತ ಬಡಿತಿದ್ರು. ಅಷ್ಟೊಂದು ಹೆಮ್ಮೆ ಅನ್ನಿಸ್ತಿತ್ತು ಗುರುಗಳ ಬಗ್ಗೆ. ಅದೆಲ್ಲ ಈಗ ಕಮ್ಮಿಯಾಗಿದೆ. ಆ ಕಮ್ಮಿಯಾದ ಇಂಥ ಸಂದರ್ಭದಲ್ಲಿ ಈ ಒಂದು ಪರಿವಾರ ಮದನ್ ಕುಮಾರ್ ಫೌಂಡೇಶನ್ ಪರಿವಾರ ಮುಂದೆ ಬಂದು ಮಕ್ಕಳನ್ನು ಹಿಂದಿನ ಇತಿಹಾಸವನ್ನು ನೆನಪು ಮಾಡಿಕೊಟ್ಟು ನೀವು ಕಲೀರಿ, ನಾವು ಇದೀವಿ ಅಂತ ಹೇಳ್ತಾ ಇದ್ದದ್ದನ್ನು ನಮಗೆ ಹೆಮ್ಮೆ ಅನ್ನಿಸ್ತದೆ. ಹೀಗಾಗಿ ಅವರೇ ನಮಗೆ ಕಲಿಸಿಕೊಟ್ರು. ಇವತ್ತು ನೀವೆಲ್ಲ ನಾಯಕರು ಈ ಸಮಾಜಕ್ಕೆ ಬೇಡ, ನಮಗೆ ಬೇಕಾದದ್ದು ಸೇವಕರು ಅಂತ ಸಮಾಜವನ್ನು ಬಯಸ್ತಾ ಇದೆ. ಅದು ನಾಯಕರು ಬಯಸ್ತಾ ಇಲ್ಲ, ಇವತ್ತು ಸಮಾಜ ಸೇವಕರನ್ನು ಬಯಸ್ತಾ ಇದೆ. ಜನರು ಕೂಡ ಜಾಣರಾಗಬೇಕು. ಕೇವಲ ಆ ಯೋಜನೆ ಈ ಯೋಜನೆ ಮತ್ತು ಇಲೆಕ್ಷನ್ ಪೂರ್ತಿ ನಮ್ಮ ಸಮಾಧಾನ ಮಾಡಿ ಓಟು ತಗೊಳ್ಳುವಂಥವ್ರ ಬಗ್ಗೆ ಎಚ್ಚರಿಕೆ ಇರಬೇಕು. ಅವರು ಯಾವ ರೀತಿ ಬೆಳೀತಾರೆ ಅನ್ನೋದು ಕಣ್ಣು ತೆಗೆದು ನೋಡಬೇಕು ಸಮಾಜ. ಇನ್ನು ಬರುವಂಥ ದಿವಸದಲ್ಲಿ ಯುವಕರು ಪ್ರಾಮಾಣಿಕರು ತಾವೇ ತನ್ನ ಸ್ವಂತ ದುಡಿದು ಸಮಾಜಕ್ಕೆ ಸೇವೆ ಮಾಡುವಂಥವ್ರನ್ನು ಗುರುತಿಸಿ ಅವರು ಪ್ರತಿನಿಧಿಯಾಗಿ ಮುಂದೆ ಬಂದರೆ ಮಾತ್ರ ಈ ಸಮಾಜ ಉಳಿತದೆ. ಇಲ್ಲಾಂದರೆ ಈ ಸಮಾಜ ಉಳಿಯಲ್ಲ ಮತ್ತು ಇಂಥ ಶಾಲೆಗಳು ಉಳಿಯಲ್ಲ ಅನ್ನೋದು ಅನಿಸಿ ನಾನಿವತ್ತು ಆ ಉದ್ಘಾಟನೆ ಪ್ರಸಂಗದಲ್ಲಿ ಹೇಳಬೇಕಾಯಿತು. ಹೀಗೆ ನೀವು ಕೂಡ ಮಾಧ್ಯಮದವರಿಗೆ ನಾವು ವಿನಂತಿ ಮಾಡ್ಕೊಳ್ತೀನಿ, ಸತ್ಯದನ್ನೇ ಹೆಚ್ಚು ಪ್ರಚಲಿತ ಮಾಡಿ. ಸತ್ಯವನ್ನು ಹೆಚ್ಚು ಪ್ರಚಲಿತ ಮಾಡಿದರೆ ಇನ್ನೊಬ್ಬರಿಗೆ ಉದಾಹರಣೆ ಆಗ್ತೀವಿ. ಆವಾಗ ಸಮಾಜದಲ್ಲಿ ಇನ್ನೂ ಅನೇಕ ಜನ ನಮ್ಮಂಥ ಸಾಮಾನ್ಯ ಜನರು ಕೂಡ ಬಂದು ನಾನು ಸೇವೆ ಮಾಡಬೇಕೆಂಬ ಭಾವನೆ ಬರ್ತದೆ. ಇವತ್ತು ಯಾವ ರೀತಿ ಮದನ್ ಕುಮಾರ್ ಪರಿವಾರ ಬಂದಿದೆಯೋ ಹಾಗೆ ಇನ್ನೂ ಅನೇಕ ಪರಿವಾರಗಳು ಕಾಯ್ತಾ ಇದ್ದಾವೆ. ಆದರೆ ಅವರಿಗೆ ಯೋಗ್ಯ ಸ್ಥಳ ಸಿಗ್ತಾ ಇಲ್ಲ ಮತ್ತು ಜನ ಸಿಗ್ತಾ ಇಲ್ಲ. ಹೀಗಾಗಿ ಸಮಾಜ ಸೇವೆ ಮಾಡಲಿಕ್ಕೆ ಸಾಕಷ್ಟು ಜನ ಮುಂದೆ ಬರ್ತಾ ಇದ್ದಾರೆ. ಆ ಮುಂದೆ ಬರುವವರಿಗೆ ಮಾಧ್ಯಮದವರು ದಾರಿದೀಪ ಆಗಲಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ಸರ್, ಸರ್ಕಾರಿ ಶಾಲೆ ಶಿಕ್ಷಣ ಆಗ್ಬೋದು ಮತ್ತು ಇದು ಫೌಂಡೇಶನ್ ಮದನ್ ಕುಮಾರ್ ಫೌಂಡೇಶನ್ ಅಂತವರು ಯಾವ ರೀತಿ ಕಾರ್ಯ ಮಾಡಬೇಕು ಅಂದರೆ ಇಂಥವ್ರು ಸ್ಫೂರ್ತಿ ಆಗಿರುತ್ತೆ ಹೇಗೆ ಜನಕ್ಕೆ? ನೋಡಿ, ಮದನ್ ಕುಮಾರ್ ಫೌಂಡೇಶನ್ದವ್ರು ಯಾವ ರೀತಿ ಕಾರ್ಯ ಮಾಡಬೇಕು ಅಂದರೆ ಮೊದಲು ಮಕ್ಕಳ ಅವಶ್ಯಕತೆಗಳನ್ನು ನೋಡಬೇಕು. ಜೊತೆಗೆ ಅಲ್ಲಿ ಸಿಬ್ಬಂದಿ ಎಷ್ಟು ಚಾಕುಚಕ್ಯತೆಯಿಂದ ಇದ್ದಾರೆ ಅಂತ ನೋಡಬೇಕು. ಮತ್ತು ಅಲ್ಲಿ ಕೊರತೆ ಏನಿದೆ, ಮಕ್ಕಳು ಯಾಕೆ ಬರಲ್ಲ ಅನ್ನೋದನ್ನು ಅವರೆಲ್ಲ ನೋಡಲಿಕ್ಕಾಗಲ್ಲ. ಯಾಕೆಂದರೆ ಸರ್ಕಾರಿ ಶಾಲೆ ಸಿಬ್ಬಂದಿನೇ ಅದರ ಜವಾಬ್ದಾರಿ ಇರ್ತದೆ. ತಮ್ಮ ಮಕ್ಕಳನ್ನು ಹೆಚ್ಚು ಮಾಡಿಕೊಳ್ಳುವಂಥ ಸಂಖ್ಯೆನೂ ಅವ್ರದ್ದೇ CDP ಅಂತಿದ್ದಾರಲ್ಲ, ಅಲ್ಲಿ ಇದ್ದಾರೆ ಅಲ್ಲಿ ಅವ್ರು CDP
ಈ ಸಂಪನ್ಮೂಲ ವ್ಯವಸ್ಥೆ ಮಾಡುವಂಥ ಅಧಿಕಾರಿಗಳು ಇವತ್ತು ಸರ್ಕಾರ ಅವರಿಗೆ ಪಗಾರ ಕೊಡ್ತಾ ಇದೆ. ಅನೇಕ ಜನ, ನಾನೇ CM ಪೊಲಿಟಿಕಲ್ ಸೆಕ್ರೆಟರಿ ಇದ್ದಾಗ, ದಿಲ್ಲಿ ವಿಶೇಷ ಪ್ರತಿನಿಧಿ ಇದ್ದಾಗ ಎಷ್ಟೋ ಸಮಸ್ಯೆಗಳು ಕ್ಯಾಬಿನೆಟ್ನಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಾನು ಆ ಜಾಗದಲ್ಲಿ ಕೂತು ಬಂದವನಿದ್ದೀನಿ. ಹೀಗಾಗಿ ನಮ್ಮ ಕರ್ತವ್ಯ ಏನು ಅನ್ನೋದನ್ನು ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕಲಿಸುವಂಥ ಗುರುಗಳಾಗಲಿ ಮತ್ತು ಅಲ್ಲಿ ಅಧಿಕಾರಿಗಳಾಗಲಿ ತಿಳ್ಕೊಂಡ್ರು ಅಂದರೆ ಇಲ್ಲಿ ಮಕ್ಕಳ ಕೊರತೆ ಆಗಲ್ಲ. ಈಗ ಜಾಗ ಆಗ್ಬೋದು, ಎಲ್ಲ ವಿಸ್ತಾರ ಕಟ್ಟಡ ನೋಡಿ ಇಷ್ಟು ದೊಡ್ಡ ಜಾಗ ಇದೆ. ಇವತ್ತು ನಾವು ನಮ್ಮ ಕಾರ್ಯಕರ್ತ ಕಲಾಲ್ ಹೇಳ್ದ, ನೋಡಿ ಇಲ್ಲೆಲ್ಲ ಇಲ್ಲೆಲ್ಲ ಫುಟ್ಪಾತ್ ನಾವೇ ಮಾಡಿದ್ದೀವಿ, ಅಲ್ಲಿ ಮಕ್ಕಳಿಗೆ ಆಟ ಆಡಿಸಲಿಕ್ಕೆ ಇಲ್ಲೆಲ್ಲ ಜನ ಎಲ್ಲರೂ ಕೂಡಿ ನಾವು ಮಾಡಿಸಿದ್ದೀವಿ ಅಂತ ಹೆಮ್ಮೆಯಿಂದ ಹೇಳಿದ್ರು. ಈ ಜನ ಇದ್ದಾರೆ, ನೀವು ಕೇವಲ ನೀವು ಮಾಡ್ತೀರಿ ಅಂತ ಗೊತ್ತಾಗಬೇಕಷ್ಟೇ. ಸರ್ಕಾರ ಇವತ್ತು ನೋಡಿ, ನೀವು ಹೇಳಿ ನಮ್ಮ ಸಮಾಜದಲ್ಲಿ ಏನು ಕೊರತೆ ಇದೆ, ಯಾರಿಗೆ ಪ್ರೇರಣೆ ಮಾಡ್ತಾ ಇದ್ದಾರೆ? ಯಾರಿಗೆ ಪ್ರೇರಣೆ ಮಾಡಲ್ಲ, ದಾನಿಗಳು ಮುಂದೆ ಬರ್ತಾ ಇದ್ದಾರೆ. ಇವತ್ತು ಮದನ್ ಕುಮಾರ್ ಪರಿವಾರಿಗೆ ಯಾರು ಹೇಳಿದ್ದಾರೆ? ಅವರೇ ಮುಂದೆ ಬಂದಿದ್ದಾರೆ. ಇಲಾಖೆ ಸರ್ಕಾರದಿಂದ ಇಂಥ ಜಾಗೃತಿ ಕಾರ್ಯ ಆಗಬೇಕಂತ ಆಗಬೇಕು. ಇಲಾಖೆ ಸರ್ಕಾರಿ ವತಿಯಿಂದ ಜಿಲ್ಲಾ ಶಿಕ್ಷಣಾಧಿಕಾರಿ ಒಂದು ಆಹ್ವಾನ ಕೊಡಬೇಕು. ಯಾರ್ಯಾರು ಸಂಪನ್ಮೂಲಿಗಳಿದ್ದೀರಿ, ಶ್ರೀಮಂತರಿದ್ದೀರಿ, ನೀವು ನಮ್ಮ ಶಾಲೆಗಳನ್ನು ದತ್ತಕ್ಕೆ ತಗೊಳ್ಳಿ ಅಂತ ಹೇಳಬೇಕು. ಸರ್ಕಾರ ಇನ್ಕೆಪಬಿಲಿಟಿ ಪ್ರೂವ್ ಆಗ್ತದೆ ಅಂತ ತಿಳ್ಕೊಳ್ಬಾರ್ದು. ಸರ್ಕಾರ ಇನ್ಕೆಪಬಿಲಿಟಿ ಪ್ರೂವ್ ಆಗ್ತಿದ್ರೆ ನೀವು ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕು, ಅದೇ ಪ್ರಾಥಮಿಕ ಶಾಲೆಗೆ ಕಳಿಸ್ಬೇಕು, ನಿಮ್ಮ ಮಕ್ಕಳು ಓದಬೇಕು.